ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವ್ಯಾಸ ಭಾರತವನ್ನು ಆಧರಿಸಿದ ಅಭಿನವ ಭಾರತ ನಿತ್ಯ ನೂತನ ಮಹಾಭಾರತ ಇವತ್ತಿಗೂ ಎಳೆದಾಡ್ತಾರೆ, ಜಗ್ಗಾಡ್ತಾರೆ. ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ, ತುಂಬ ಗಂಭೀರವಾಗಿ, ಅಲ್ವೇ? ಸುಳ್ಳನ್ನು ನಂಬುವಷ್ಟು ಪಾಮರರು ಸತ್ಯವನ್ನು ನಂಬೋದಿಲ್ಲ. ರಾಮಾಯಣ ಮಹಾಭಾರತ ಕಟ್ಟುಕತೆನ ನಡೆದೈತ? ಹಾಗಾದರೆ ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ರಾಮಕೃಷ್ಣರ ದೇವಾಲಯ ಇದೆ ಅಯೋಧ್ಯೆಯಲ್ಲಿ. ಈಗ ರಾಮನ ಅದ್ಭುತ ದೇವಾಲಯ ಇದೆ. ಮೋದಿ ಎಂಬ ವಿಶ್ವನಾಯಕ, ದೇವರೇ ಕಳಿಸಿದ ವಿಶ್ವನಾಯಕ ನಮಗೆ ಮೋದಿ ಬರ್ದೈತಾರೆ ಏನಾಗ್ತಿತ್ತು ಅಂತ ಊಹೆ ಮಾಡೋಕ್ಕೆ ಕೂಡ ಆಗಲ್ಲ ನಮಗೆ, ಅಲ್ವೇ? ಈಗ ಮಹಾಭಾರತ ಅಭಿನವ ಭಾರತವನ್ನು ಮುಂದುವರಿಸ್ತಾ ಇದ್ದೇನೆ. ರಾಮಾಯಣ ಪಾತ್ರ ಪ್ರಪಂಚ, ಮಹಾಭಾರತ ಪಾತ್ರ ಪ್ರಪಂಚ ಇನ್ನೊಂದು ಸಾರಿ ಹೇಳಿದ್ದೆ. ಬರೆದ ಧಾರವಾಡ ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಅವರ ಆಧ್ಯಾತ್ಮಿಕ ಸಾಧನೆಯ ಕೃತಿಗಳು ಭಾಳಷ್ಟಿವೆ. KS ನಾರಾಯಣಾಚಾರ್ಯರು ಡಾಕ್ಟರೇಟ್ ಮಾಡಿದ್ದಾರೆ. ಅವರು ಬರೆದ ಮಹಾಭಾರತ ಪಾತ್ರ ಪ್ರಪಂಚ, ರಾಮಾಯಣ ಪಾತ್ರ ಪ್ರಪಂಚ, ಮಹಾಭಾರತ ಪಾತ್ರ ಪ್ರಪಂಚ ಬರೀಬೇಕು ಅನ್ನೋ ಇಚ್ಛೆ ಅವರಲ್ಲಿ ಇರಲಿಲ್ಲ. ಆದರೆ ದೈವೇಚ್ಛೆ, ಕೃಷ್ಣನ ಇಚ್ಛೆ. ಒಬ್ಬರು ಬಂದು 10,000 ರೂಪಾಯಿ ಅವರಿಗೆ ಕೈಗೆ ಬಲವಂತವಾಗಿಟ್ಟು, ಉದ್ಯಮಿ, ನೀವು ರಾಮಾಯಣ ಪಾತ್ರ ಪ್ರಪಂಚ ಬರೆದಿದ್ದೀರಿ, ಮಹಾಭಾರತ ಪಾತ್ರ ಪ್ರಪಂಚ ಬರೀರಿ ಎಂದು ಒತ್ತಾಯ ಮಾಡಿ ಅವ್ರ ಕೈಲಿ 10,000 ರೂಪಾಯಿಗಳನ್ನು ಮೊದಲೇ ಇಟ್ಟು ಹೇಳಿ ಹೋಗಿಬಿಡ್ತಾರೆ. ಇಲ್ಲಪ್ಪ, ಇಲ್ಲ, ನನಗೆ 90ರ ಮೇಲೆ ವಯಸ್ಸಾಗಿದೆ, ನೀವು ಮಾಡಿ ಅಂದರು. ನನ್ನ ವಯಸ್ಸೇನು ಕಡಿಮೆ ಅಲ್ಲ. ಈಗ ಎಂಬತ್ತರ ವಯಸ್ಸಲ್ಲಿ ನಿಮ್ಮ ಮುಂದೆ ಕೂತ್ಕೊಂಡು ವಾಸನೆ ಮಾಡ್ತಾ ಇದ್ದೇನೆ. ನಾನು ಇಲ್ಲಿವರೆಗೂ ಬದುಕ್ತೀನಿ ಅಂತ ನನ್ನನ್ನು ಬಂಧು ಬಾಂಧವರಿಗೂ, ಸ್ನೇಹಿತರಿಗೂ, ಸಹೋದ್ಯೋಗಿಗಳು ಯಾರೂ ಊಹಿಸಿರಲಿಲ್ಲ. ಎಲ್ಲ ಯಾರು ಕಲ್ಯಾಣ ಮಾಡ್ತಾರೋ, ಸಮಾಜ ಕಲ್ಯಾಣ, ಅವರ ಕಲ್ಯಾಣವನ್ನು ಸಮಾಜವೇ ಮಾಡುತ್ತೆ ಎಂದು ನಾನು ಶ್ರೀಮತಿಯೊಂದಿಗೆ ನನ್ನನ್ನು VR ಕೊಟ್ಟಾಗ ಟೆಲಿಕಾಂ ಡಿಪಾರ್ಟ್ಮೆಂಟಿಗೆ ಈ ಮಾತನ್ನು ಹೇಳಿ ಬಂದುಬಿಟ್ಟಿದ್ದೆ. ಈಗ ನಿಜವಾಗಿಯೂ ಆಗಿದೆ. ಮತ್ತು ಧರ್ಮರಾಜ ಜೂಜಿಗೆ ಹೋಗ್ತಾನೆ. ಪಾಂಡವರು ದೊಡ್ಡ ಸಭಾಭವನ ಕಟ್ಟಿಬಿಟ್ಟಿದ್ದಾರೆ. ಸಭಾಭವನಕ್ಕಿಂತ 3 ಗೋಪುರಗಳು, 100 ಕಂಬಗಳು ಇರ್ತಕ್ಕಂಥದ್ದು. ಅದರ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರೆದಿದ್ದಾರೆ. ಮತ್ತೋಗ್ತೀರಾ ಅಂತಾಳೆ ದ್ರೌಪದಿ. ನೋಡು ಪಾಂಚಾಲಿ, ಹೋಗಬೇಕಾಗುತ್ತೆ. ಯಾಕೆ ಅಂದರೆ ನೀನು ನೋಡ್ತಾ ಇದ್ದೀಯಾ, ಇಂದ್ರಪ್ರಸ್ಥದ ಗಡಿನಾಡಿನಲ್ಲಿ ಪುಂಡ್ರನ್ನು, ಗೋವು ಕಳ್ಳರನ್ನು ಬಿಟ್ಟು ಆಗಾಗ್ಗೆ ನಮಗೆ
ಕಿರುಕುಳ ಕೊಡ್ತಾ ಇದ್ದಾನೆ ದುರ್ಯೋಧನ. ನಮಗೇನಾದ್ರು ನೆಮ್ಮದಿ ಇದೆಯಾ? ಅವರ ಚಿತಾವಣೆ ಇಲ್ಲದೆ ದುರ್ಯೋಧನನ ಯಾರಾದರೂ ನಮ್ಮ ಗಡಿನಾಡಿನಲ್ಲಿ ಅಷ್ಟು ಧೈರ್ಯವಾಗಿ ಮಾಡ್ತಾರ? ಭೀಮಸೇನ ಇದ್ದಾನೆ, ಅರ್ಜುನ ಇದ್ದಾನೆ, ವೀರಾದಿವೀರರು. ನೋಡು ಪಾಂಚಾಲಿ, ನಾವು ಸೋತರೂ ಪರವಾಗಿಲ್ಲ, ಒಂದಷ್ಟು ದಿವಸ ಪಾಂಡವರು ಕೌರವರಿಂದ ದೂರ ಇದ್ದರು. ಜೂಜಿನಲ್ಲಿ ಸೋಲುವುದು ಗೊತ್ತಿದ್ದು ಸೋತು ಧರ್ಮರಾಜ ಪಾಂಚಾಲಿ ತಮ್ಮಂದಿರನ್ನು ಕರೆದುಕೊಂಡು ಕಾಡಿಗೆ ಹೊರಟ ಎಂದು ಜನಜನಿತವಾಗಲಿ ಎಂದು ಮತ್ತೆ ಜೂಜಿಗೆ ಬಂದು ಸೋತು ಕಾಡಿಗೆ ಹೊರಟಾಗ ಕಡೆಯು ಪಾಂಡವರು ಕೌರವನಿಂದ ದೂರವಾಗಿ ಇರಲೆಂದೇ ಕಾಡಿಗೆ ಹೊರಟವರು ಹಸ್ತಿನಾಪುರ ರಾಜ ಬೀದಿಗಳಿಗೆ ಇಳಿದು ಕಾಡಿಗೆ ಹೊರಟವರು ಹಸ್ತಿನಾಪುರದ ರಾಜ ಬೀದಿಗಿಳಿದು ನಡೆದಾಗ ಧೃತರಾಷ್ಟ್ರನು ಗದ್ಗದಿತ ದನಿಯಲ್ಲಿ, ಹೋಗು ವಿದುರ, ಪಾಂಡವರನ್ನು ಹಿಂದಕ್ಕೆ ಕರೆದುತ್ತಾ ಎನ್ನಬೇಕೆ? ಅಂದನವನ ಇಬ್ಬಂದಿತನ ಕಂಡು ಅಪಾದ ಮಸ್ತಕ ನಿಟ್ಟಿಸಿದ ವಿದುರ ಶುಷ್ಕನಗೆ ಬೀರಿದ್ದಾನೆ. ಇಂದ್ರಪ್ರಸ್ಥದಿಂದ ಹಸ್ತಿನಾಪುರಕ್ಕೆ ರಥಗಳಲ್ಲಿ ಬಂದ ಪಾಂಡವರು ಈಗ ಕಾಡಿಗೆ ನಡೆದು ಹೋಗುವುದನ್ನು ರಾಜ ಬೀದಿಯ ಇಕ್ಕೆಲಗಳಲ್ಲಿ ಸಹಸ್ರ ಜನರು ನೋಡುತ್ತಾ ನಿಂತು ದುಃಖತಪ್ತರಾಗಿದ್ದಾರೆ. ಪಾಂಡವರು ಬೇಡವೆಂದರೂ ಅವರನ್ನು ಹಿಂಬಾಲಿಸಿ ನಾವು ಕಾಡಿಗೆ ಬರುತ್ತೇವೆ ಎಂದು ಹೊರಟಿದ್ದಾರೆ. ಪಾಂಡವರು ಹಸ್ತಿನಾಪುರದ ಅಗಸೆ ಬಾಗಿಲಿಗೆ ಬಂದರು. ಅಲ್ಲಿ ಎರಡು ರಥಗಳು ಕುದುರೆಗಳೊಂದಿಗೆ ಅವರನ್ನು ಇಂದ್ರಪ್ರಸ್ಥಕ್ಕೆ ಕರೆದುಕೊಂಡು ಹೋಗಲು ಸಿದ್ಧವಾಗಿ ನಿಂತಿದ್ದವು. ವಿದುರನು ಈ ಮೊದಲೇ ಆಲೋಚಿಸಿದಂತೆ ಅವರು ಇಂದ್ರಪ್ರಸ್ಥಕ್ಕೆ ಹೋಗಿ ದ್ರೌಪದಿಯ 5 ಮಕ್ಕಳನ್ನು ದ್ರುಪದನ ಬಳಿಗೂ ಅಭಿಮನ್ಯುವನ್ನು ಸುಭದ್ರೆಯೊಂದಿಗೆ ಕೃಷ್ಣನ ಬಳಿಗೂ ಕಳುಹಿಸಿದ ನಂತರವೇ ಅರಣ್ಯವಾಸ ಅಜ್ಞಾತವಾಸಕ್ಕೆ ಹೋಗಬೇಕೆಂದು ಮಂತ್ರಿ ವಿದುರನು ಹೇಳಿದನೆಂದು ಸಾರಥಿ ತಿಳಿಸಿದಾಗ ಧರ್ಮರಾಜ ವಿದುರನ ದೂರದೃಷ್ಟಿ ಮೆಚ್ಚಿ ಒಪ್ಪಿಕೊಳ್ಳಲೇಬೇಕಾಯಿತು. ಪಾಂಡವರು ರಥಗಳನ್ನೇರಿ ಇಂದ್ರಪ್ರಸ್ಥಕ್ಕೆ ಬಂದ ಮಾರನೆಯ ದಿನವೇ ದ್ರುಪದ, ದುಷ್ಟದ್ಯುಮ್ನನು, ಪಾಂಚಾಲ ನೆಂಟರು, ಭೋಜ, ವೃಷ್ಣಿಕ, ಅಂಧಕ ಮುಂತಾದ ಕೇಕಯ ವಂಶಗಳ ರಾಜರು, ಕೇಕಯ ವಂಶಜ ರಾಜರುಗಳು ಬಂದರು. ದುರ್ಯೋಧನನು ಪಾಂಡವರನ್ನು ಜೂಜಿನಲ್ಲಿ ಸೋಲಿಸಿ ತನ್ನ ಮಗಳು ದ್ರೌಪದಿಯನ್ನು
ತುಂಬಿದ ಸಭೆಗೆಳೆದು ದುಶ್ಯಾಸನನಿಂದ ಮಾನಭಂಗ ಮಾಡಲೆತ್ನಿಸಿದ ಪ್ರಕರಣ ತಿಳಿದ ದೃಪದ ದುಷ್ಟದ್ಯುಮ್ನ ಕೋಪದಿಂದ ಕಿಡಿಕಿಡಿಯಾದರು. ದುಷ್ಟನು ಕಾಮಾಂಧ ದುರ್ಯೋಧನನು ಬೇಕೆಂದಲೇ ತಮಗೆ ಆಮಂತ್ರಣ ನೀಡದೆ ಅವನ ನೂತನ ಸಭಾಭವನ ಪ್ರವೇಶ ಮಾಡಿದ್ದಾನೆ. ತಾನು ಅಲ್ಲಿದ್ದಿದ್ದರೆ ತನ್ನ ಮಗಳು ದ್ರೌಪದಿಯನ್ನು ಸಭೆಗೆಳೆದು ತರಲು ಬಿಡುತ್ತಿದ್ದಾನೆ ಎಂದು ದೃಪದನು ವ್ಯಥೆಪಡಲು ಧರ್ಮರಾಜ ಅವನನ್ನು ಸಮಾಧಾನಪಡಿಸಿದ್ದಾನೆ. ನಂತರ ದೃಪದನು ದುಷ್ಟದ್ಯುಮ್ನನೊಂದಿಗೆ ದ್ರೌಪದಿಯ 5 ಮಕ್ಕಳನ್ನು ಕರೆದುಕೊಂಡು ತಮ್ಮ ಪಾಂಚಾಲ ರಾಜಧಾನಿ ಕಂಪಿಲ್ಯ ನಗರಕ್ಕೆ ಹೋಗಿದ್ದಾನೆ. ನಕುಲ ಸಹದೇವರು ತಮ್ಮ ಪತ್ನಿಯರನ್ನು ಅವರವರ ತವರಿಗೆ ಕಳುಹಿಸಿದ್ದಾರೆ. ಪಾಂಡವರು ಅರಣ್ಯಕ್ಕೆ ಹೋದದ್ದನ್ನು ತಿಳಿದ ದುರ್ಯೋಧನನು ಕೂಡಲೇ ದುಶ್ಯಾಸನನನ್ನು ಕಳುಹಿಸಿ ಇಂದ್ರಪ್ರಸ್ಥದ ಅರಮನೆಗೆ ಬೀಗ ಮುದ್ರೆ ಹಾಕಿಸಿಬಿಟ್ಟಿದ್ದಾನೆ. ಇಂದ್ರಪ್ರಸ್ಥವನ್ನು ಬಿಟ್ಟು ಪಾಂಡವರು ಸರಳ ಉಡುಗೆಯಲ್ಲೇ ಶಸ್ತ್ರಾಸ್ತ್ರಧಾರಿಗಳಾಗಿ ಕಾಮ್ಯಕ ವನಕ್ಕೆ ಬರಲು ಪಾಂಡವರಿಲ್ಲದ ಇಂದ್ರಪ್ರಸ್ಥದಲ್ಲಿ ಇರಲು ಅಸಹನೀಯವೆನಿಸಿದಂತೆಲ್ಲ ಸಹಸ್ರಾರು ಜನರು ಗ್ರಾಮ ಪಟ್ಟಣಗಳಿಂದ ಪಾಂಡವರನ್ನು ಹಿಂಬಾಲಿಸಿ ಬಂದಿದ್ದಾರೆ. ಅವರ ಅಭಿಮಾನಕ್ಕೆ ಧರ್ಮರಾಜನ ಹೃದಯವು ಆರ್ದ್ರವಾಗಿದೆ. ಅಧಿಕಾರ ಅಷ್ಟೈಶ್ವರ್ಯವನ್ನು ಯಾರು ಬೇಕಾದರೂ ಗಳಿಸಬಹುದು. ಇಷ್ಟು ಜನರೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದು ಕಷ್ಟ ಸಾಧ್ಯವೆನಿಸಿದೆ. ದುರ್ಯೋಧನ ಸಾಮ್ರಾಜ್ಯದಲ್ಲಿ ಹಸ್ತಿನಾಪುರದಲ್ಲಿ ಇರಲಾರದೆ ಈ ಜನರೆಲ್ಲ ನಮ್ಮನ್ನು ಹಿಂಬಾಲಿಸಿ ಕಾಡಿಗೆ ಬರುತ್ತೇವೆ ಎಂದು ಹೇಳುತ್ತಿದ್ದಾರಲ್ಲ ಎಂದು ಧರ್ಮರಾಜನಿಗೆ ಸಖೇದ ಆಶ್ಚರ್ಯವಾಗಿದೆ. ಹಾಗೆ ಧಾವಿಸಿ ಬಂದ ಜನರ ಗುಂಪಿನಲ್ಲೇ ವೃದ್ಧನೊಬ್ಬನು ಹೇಳುತ್ತಾನೆ, ಆ ಪಾಪಿಷ್ಟ ದುರ್ಯೋಧನ ತಂದೆ ಮಹಾರಾಜ ಧೃತರಾಷ್ಟ್ರನ ಕುರುಕುಲ ಪಿತಾಮಹ ಭೀಷ್ಮರು ರಾಜರು ಆದ ರಾಜಗುರುವಾದ ದ್ರೋಣರು ಹೇಳಿದ ಹಿತೋಕ್ತಿಗಳನ್ನೆಲ್ಲ ಕಡೆಗಣಿಸುತ್ತಲೇ ತನಗೆ ಖುಷಿ ಕೊಡಲೆಂದೇ ತಾಳ ಹಾಕುವ ಮಾಂತ್ರಿಕ ಕುತಂತ್ರಿ ಶಕುನಿಯ ಮಾತುಗಳನ್ನೇ ಕೇಳುತ್ತಾ ಶಕುನಿಯು ಮೊದಲೇ ಪಾಂಡವರ ಪರವೇ ಮಾತಾಡಿದ್ದಾನೆ. ಪಾಂಡುರಾಜನಿಗೆ ಹುಟ್ಟಿದವರು ಪಾಂಡುರಾಜನಿಗೆ ಸುಂದರಳಾದ ಮಾದ್ರಿಯನ್ನು ಕೊಟ್ಟು ತಂದು ಮದುವೆ ಮಾಡಿದ್ದಾನೆ ಭೀಷ್ಮ.